ಗೋಕಾಕ ನಗರವನ್ನ ಸಂಪೂರ್ಣವಾಗಿ ಸುತ್ತುವರೆದಿದೆ. ಘಟಪ್ರಭದ ಪ್ರವಾಹಕ್ಕೆ ಸಂಪೂರ್ಣ ಮಾರ್ಕಂಡೇಯ ನಗರಕ್ಕೆ ನದಿಗಳ ಅಪಾರ ಪ್ರಮಾಣದ ನೀರು ನುಗ್ಗುತ್ತಿದೆ. ನಡುಗಡ್ಡೆಯಂತಾಗಿದೆ. ಗೋಕಾಕ್ ಮತ್ತೆ ಸಂಕೇಶ್ವರ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ನೀರು ತುಂಬಿಕೊಂಡಿದೆ. ಬ್ಯಾರಿಕೇಡ್ ಅಳವಡಿಸಿದ್ದಾರೆ. ವಾಹನ ಸಂಚಾರ ಮಾಡದಂತೆ ನಿರ್ಬಂಧವನ್ನು ಹೇರಲಾಗಿದೆ. ಇದೆಲ್ಲದರ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ನೋಡೋಣ ಬನ್ನಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರಕ್ಕೆ ಈಗ ಜಲ ದಿಗ್ಬಂಧನ ಆಗಿರುವಂಥದ್ದು. ನಾನಿರುವಂತಹ ಸ್ಥಳ ಏನು ಚಿಕ್ಕೋಳಿ ಸೇತುವೆ ಮುಂಭಾಗದಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಸೇತುವೆಯನ್ನು ಗೋಕಾಕ್ ಫಾಲ್ಸ್ಗೆ ಏನು ಸಂಪರ್ಕವನ್ನು ಒದಗಿಸುತ್ತೆ. ಈಗ ಅಪಾಯ ಮಟ್ಟವನ್ನು ಮೀರಿ ಮಾರ್ಕಂಡೇಯ ನದಿ ಹರಿತಾ ಇರೋದ್ರಿಂದ ಈ ಸೇತುವೆ ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂಥದ್ದು. ಪ್ರಮುಖವಾಗಿ ಏನು ಗೋಕಾಕ್ ನಗರಕ್ಕೆ ಏನು ಸಂಪರ್ಕ ಕಲ್ಪಿಸುವಂಥ ಪ್ರಮುಖ ಸೇತುವೆಗಳು ಎಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವುದರಿಂದ ಏನು ಗೋಕಾಕ್ ನಗರ ಜಲ ದಿಗ್ಬಂಧನ ಆಗಿರುವಂಥದ್ದು. ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯವರ ತವರು ಕ್ಷೇತ್ರ ಕೂಡ ಇದು ಆಗಿರುವಂಥದ್ದು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಿಂದಾಗಿ ಈಗಾಗಲೇ ಸಪ್ತ ನದಿಗಳು ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ. ದೃಶ್ಯದಲ್ಲಿ ಗಮನಿಸ್ಬೋದು. ಏನು ಮಾರ್ಕಂಡೇಯ ನದಿ ನೀರಿನ ಏನು ಹೊರಹರಿವು ಎಷ್ಟಿನ ಪ್ರಮಾಣ ಇದೆ ಅನ್ನೋದನ್ನು ಗಮನಿಸ್ಬೋದು. ಸುತ್ತಲೂ ಇರುವಂತಹ ಕಬ್ಬಿನ ಗದ್ದೆಗಳಿರ್ಬೋದು ಅಥವಾ ಮನೆಗಳ ಹಿಂಬಾಗಿಲಿಗೂ ಕೂಡ ಈಗ ಏನು ನೀರು ಕೂಡ ಆವರಿಸಿದೆ. ಮತ್ತೊಂದೆಡೆ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಈ ಸಂಚಾರವನ್ನು ಕೂಡ ಇಲ್ಲಿ ರಸ್ತೆ ಸಂಚಾರಕ್ಕೆ ಕೂಡ ಈಗ ಕಡಿವಾಣವನ್ನು ಬೆಳಗಾವಿ ಜಿಲ್ಲಾ ಪೊಲೀಸರು ಹಾಕಿದ್ದಾರೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಜನ ಕೂಡ ಈಗ ನೆರೆದಿರುವಂಥದ್ದು. ಪ್ರಮುಖವಾಗಿ ಈ ಜನರನ್ನು ಕೂಡ ಚದುರಿಸಲು ಕೂಡ ಏನು ಪೊಲೀಸರು ಹರಸಾಹಸವನ್ನೇ ಪಡ್ತಿದ್ದಾರೆ. ಪ್ರಮುಖವಾಗಿ ಲೋಳ್ಸೂರು ಬ್ರಿಡ್ಜ್ ಇರ್ಬೋದು, ಚಿಕ್ಕೋಳಿ ಸೇತುವೆ ಸೇರಿದಂತೆ ಏನು ಗೋಕಾಕ್ ನಗರಕ್ಕೆ ಪ್ರಮುಖವಾಗಿ ರಸ್ತೆ ಸಂಪರ್ಕವನ್ನು ಒದಗಿಸುವಂಥ ಎಲ್ಲ ಸೇತುವೆಗಳು ಕೂಡ ಈಗ ಜಲಾವೃತ ಆಗಿರುವುದರಿಂದ ಗೋಕಾಕ್ ನಗರಕ್ಕೆ ಸದ್ಯ ಜಲ ದಿಗ್ಬಂಧನ ಆಗಿದೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಗೋಕಾಕ್ ಸೇರಿದಂತೆ ರಾಜ್ಯದ ಮೂಲೆಯಲ್ಲೂ ಕೂಡ ಮಳೆಯ ಆರ್ಭಟಕ್ಕೆ ಜನಜೀವನ ನಲುಗಿ ಹೋಗಿದೆ. ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದೆ. ಸೇತುವೆಗಳೆಲ್ಲ ಗೋಕಾಕ ನಗರವನ್ನ ಸಂಪೂರ್ಣವಾಗಿ ಸುತ್ತುವರೆದಿದೆ. ಘಟಪ್ರಭದ ಪ್ರವಾಹಕ್ಕೆ ಸಂಪೂರ್ಣ ಮಾರ್ಕಂಡೇಯ ನಗರಕ್ಕೆ ನದಿಗಳ ಅಪಾರ ಪ್ರಮಾಣದ ನೀರು ನುಗ್ಗುತ್ತಿದೆ. ನಡುಗಡ್ಡೆಯಂತಾಗಿದೆ. ಗೋಕಾಕ್ ಮತ್ತೆ ಸಂಕೇಶ್ವರ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ನೀರು ತುಂಬಿಕೊಂಡಿದೆ. ಬ್ಯಾರಿಕೇಡ್ ಅಳವಡಿಸಿದ್ದಾರೆ. ವಾಹನ ಸಂಚಾರ ಮಾಡದಂತೆ ನಿರ್ಬಂಧವನ್ನು ಹೇರಲಾಗಿದೆ. ಇದೆಲ್ಲದರ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ನೋಡೋಣ ಬನ್ನಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರಕ್ಕೆ ಈಗ ಜಲ ದಿಗ್ಬಂಧನ ಆಗಿರುವಂಥದ್ದು. ನಾನಿರುವಂತಹ ಸ್ಥಳ ಏನು ಚಿಕ್ಕೋಳಿ ಸೇತುವೆ ಮುಂಭಾಗದಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಸೇತುವೆಯನ್ನು ಗೋಕಾಕ್ ಫಾಲ್ಸ್ಗೆ ಏನು ಸಂಪರ್ಕವನ್ನು ಒದಗಿಸುತ್ತೆ. ಈಗ ಅಪಾಯ ಮಟ್ಟವನ್ನು ಮೀರಿ ಮಾರ್ಕಂಡೇಯ ನದಿ ಹರಿತಾ ಇರೋದ್ರಿಂದ ಈ ಸೇತುವೆ ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂಥದ್ದು. ಪ್ರಮುಖವಾಗಿ ಏನು ಗೋಕಾಕ್ ನಗರಕ್ಕೆ ಏನು ಸಂಪರ್ಕ ಕಲ್ಪಿಸುವಂಥ ಪ್ರಮುಖ ಸೇತುವೆಗಳು ಎಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವುದರಿಂದ ಏನು ಗೋಕಾಕ್ ನಗರ ಜಲ ದಿಗ್ಬಂಧನ ಆಗಿರುವಂಥದ್ದು. ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯವರ ತವರು ಕ್ಷೇತ್ರ ಕೂಡ ಇದು ಆಗಿರುವಂಥದ್ದು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಿಂದಾಗಿ ಈಗಾಗಲೇ ಸಪ್ತ ನದಿಗಳು ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ. ದೃಶ್ಯದಲ್ಲಿ ಗಮನಿಸ್ಬೋದು. ಏನು ಮಾರ್ಕಂಡೇಯ ನದಿ ನೀರಿನ ಏನು ಹೊರಹರಿವು ಎಷ್ಟಿನ ಪ್ರಮಾಣ ಇದೆ ಅನ್ನೋದನ್ನು ಗಮನಿಸ್ಬೋದು. ಸುತ್ತಲೂ ಇರುವಂತಹ ಕಬ್ಬಿನ ಗದ್ದೆಗಳಿರ್ಬೋದು ಅಥವಾ ಮನೆಗಳ ಹಿಂಬಾಗಿಲಿಗೂ ಕೂಡ ಈಗ ಏನು ನೀರು ಕೂಡ ಆವರಿಸಿದೆ. ಮತ್ತೊಂದೆಡೆ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಈ ಸಂಚಾರವನ್ನು ಕೂಡ ಇಲ್ಲಿ ರಸ್ತೆ ಸಂಚಾರಕ್ಕೆ ಕೂಡ ಈಗ ಕಡಿವಾಣವನ್ನು ಬೆಳಗಾವಿ ಜಿಲ್ಲಾ ಪೊಲೀಸರು ಹಾಕಿದ್ದಾರೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಜನ ಕೂಡ ಈಗ ನೆರೆದಿರುವಂಥದ್ದು. ಪ್ರಮುಖವಾಗಿ ಈ ಜನರನ್ನು ಕೂಡ ಚದುರಿಸಲು ಕೂಡ ಏನು ಪೊಲೀಸರು ಹರಸಾಹಸವನ್ನೇ ಪಡ್ತಿದ್ದಾರೆ. ಪ್ರಮುಖವಾಗಿ ಲೋಳ್ಸೂರು ಬ್ರಿಡ್ಜ್ ಇರ್ಬೋದು, ಚಿಕ್ಕೋಳಿ ಸೇತುವೆ ಸೇರಿದಂತೆ ಏನು ಗೋಕಾಕ್ ನಗರಕ್ಕೆ ಪ್ರಮುಖವಾಗಿ ರಸ್ತೆ ಸಂಪರ್ಕವನ್ನು ಒದಗಿಸುವಂಥ ಎಲ್ಲ ಸೇತುವೆಗಳು ಕೂಡ ಈಗ ಜಲಾವೃತ ಆಗಿರುವುದರಿಂದ ಗೋಕಾಕ್ ನಗರಕ್ಕೆ ಸದ್ಯ ಜಲ ದಿಗ್ಬಂಧನ ಆಗಿದೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಗೋಕಾಕ್ ಸೇರಿದಂತೆ ರಾಜ್ಯದ ಮೂಲೆಯಲ್ಲೂ ಕೂಡ ಮಳೆಯ ಆರ್ಭಟಕ್ಕೆ ಜನಜೀವನ ನಲುಗಿ ಹೋಗಿದೆ. ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದೆ. ಸೇತುವೆಗಳೆಲ್ಲ
ಗೋಕಾಕ ನಗರವನ್ನ ಸಂಪೂರ್ಣವಾಗಿ ಸುತ್ತುವರೆದಿದೆ. ಘಟಪ್ರಭದ ಪ್ರವಾಹಕ್ಕೆ ಸಂಪೂರ್ಣ ಮಾರ್ಕಂಡೇಯ ನಗರಕ್ಕೆ ನದಿಗಳ ಅಪಾರ ಪ್ರಮಾಣದ ನೀರು ನುಗ್ಗುತ್ತಿದೆ. ನಡುಗಡ್ಡೆಯಂತಾಗಿದೆ ಗೋಕಾಕ್ ಮತ್ತೆ ಸಂಕೇಶ್ವರ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ. ನೀರು ತುಂಬಿಕೊಂಡಿದೆ, ಬ್ಯಾರಿಕೇಡ್ ಅಳವಡಿಸಿದ್ದಾರೆ, ವಾಹನ ಸಂಚಾರ ಮಾಡದಂತೆ ನಿರ್ಬಂಧವನ್ನು ಹೇರಲಾಗಿದೆ. ಇದೆಲ್ಲದರ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ನೋಡೋಣ ಬನ್ನಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರಕ್ಕೆ ಈಗ ಜಲ ದಿಗ್ಬಂಧನ ಆಗಿರುವಂಥದ್ದು. ನಾನಿರುವಂತಹ ಸ್ಥಳ ಏನು ಚಿಕ್ಕೋಳಿ ಸೇತುವೆ ಮುಂಭಾಗದಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಸೇತುವೆಯನ್ನು ಗೋಕಾಕ್ ಫಾಲ್ಸ್ಗೆ ಏನು ಸಂಪರ್ಕವನ್ನು ಒದಗಿಸುತ್ತೆ. ಈಗ ಅಪಾಯ ಮಟ್ಟವನ್ನು ಮೀರಿ ಮಾರ್ಕಂಡೇಯ ನದಿ ಹರಿತಾ ಇರೋದ್ರಿಂದ ಈ ಸೇತುವೆ ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂಥದ್ದು. ಪ್ರಮುಖವಾಗಿ ಏನು ಗೋಕಾಕ್ ನಗರಕ್ಕೆ ಏನು ಸಂಪರ್ಕ ಕಲ್ಪಿಸುವಂಥ ಪ್ರಮುಖ ಸೇತುವೆಗಳು ಎಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವುದರಿಂದ ಏನು ಗೋಕಾಕ್ ನಗರ ಜಲ ದಿಗ್ಬಂಧನ ಆಗಿರುವಂಥದ್ದು. ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯವರ ತವರು ಕ್ಷೇತ್ರ ಕೂಡ ಇದು ಆಗಿರುವಂಥದ್ದು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಿಂದಾಗಿ ಈಗಾಗಲೇ ಸಪ್ತ ನದಿಗಳು ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ. ದೃಶ್ಯದಲ್ಲಿ ಗಮನಿಸ್ಬೋದು. ಏನು ಮಾರ್ಕಂಡೇಯ ನದಿ ನೀರಿನ ಏನು ಹೊರಹರಿವು ಎಷ್ಟಿನ ಪ್ರಮಾಣ ಇದೆ ಅನ್ನೋದನ್ನು ಗಮನಿಸ್ಬೋದು. ಸುತ್ತಲೂ ಇರುವಂತಹ ಕಬ್ಬಿನ ಗದ್ದೆಗಳಿರ್ಬೋದು ಅಥವಾ ಮನೆಗಳ ಹಿಂಬಾಗಿಲಿಗೂ ಕೂಡ ಈಗ ಏನು ನೀರು ಕೂಡ ಆವರಿಸಿದೆ. ಮತ್ತೊಂದೆಡೆ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಈ ಸಂಚಾರವನ್ನು ಕೂಡ ಇಲ್ಲಿ ರಸ್ತೆ ಸಂಚಾರಕ್ಕೆ ಕೂಡ ಈಗ ಕಡಿವಾಣವನ್ನು ಬೆಳಗಾವಿ ಜಿಲ್ಲಾ ಪೊಲೀಸರು ಹಾಕಿದ್ದಾರೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಜನ ಕೂಡ ಈಗ ನೆರೆದಿರುವಂಥದ್ದು. ಪ್ರಮುಖವಾಗಿ ಈ ಜನರನ್ನು ಕೂಡ ಚದುರಿಸಲು ಕೂಡ ಏನು ಪೊಲೀಸರು ಹರಸಾಹಸವನ್ನೇ ಪಡ್ತಿದ್ದಾರೆ. ಪ್ರಮುಖವಾಗಿ ಲೋಳ್ಸೂರು ಬ್ರಿಡ್ಜ್ ಇರ್ಬೋದು, ಚಿಕ್ಕೋಳಿ ಸೇತುವೆ ಸೇರಿದಂತೆ ಏನು ಗೋಕಾಕ್ ನಗರಕ್ಕೆ ಪ್ರಮುಖವಾಗಿ ರಸ್ತೆ ಸಂಪರ್ಕವನ್ನು ಒದಗಿಸುವಂಥ ಎಲ್ಲ ಸೇತುವೆಗಳು ಕೂಡ ಈಗ ಜಲಾವೃತ ಆಗಿರುವುದರಿಂದ ಗೋಕಾಕ್ ನಗರಕ್ಕೆ ಸದ್ಯ ಜಲ ದಿಗ್ಬಂಧನ ಆಗಿದೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಗೋಕಾಕ್ ಸೇರಿದಂತೆ ರಾಜ್ಯದ ಮೂಲೆಯಲ್ಲೂ ಕೂಡ ಮಳೆಯ ಆರ್ಭಟಕ್ಕೆ ಜನಜೀವನ ನಲುಗಿ ಹೋಗಿದೆ. ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದೆ. ಸೇತುವೆಗಳೆಲ್ಲ ಗೋಕಾಕ ನಗರವನ್ನ ಸಂಪೂರ್ಣವಾಗಿ ಸುತ್ತುವರೆದಿದೆ. ಘಟಪ್ರಭದ ಪ್ರವಾಹಕ್ಕೆ ಸಂಪೂರ್ಣ ಮಾರ್ಕಂಡೇಯ ನಗರಕ್ಕೆ ನದಿಗಳ ಅಪಾರ ಪ್ರಮಾಣದ ನೀರು ನುಗ್ಗುತ್ತಿದೆ. ನಡುಗಡ್ಡೆಯಂತಾಗಿದೆ ಗೋಕಾಕ್ ಮತ್ತೆ ಸಂಕೇಶ್ವರ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ. ನೀರು ತುಂಬಿಕೊಂಡಿದೆ, ಬ್ಯಾರಿಕೇಡ್ ಅಳವಡಿಸಿದ್ದಾರೆ, ವಾಹನ ಸಂಚಾರ ಮಾಡದಂತೆ ನಿರ್ಬಂಧವನ್ನು ಹೇರಲಾಗಿದೆ. ಇದೆಲ್ಲದರ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ನೋಡೋಣ ಬನ್ನಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರಕ್ಕೆ ಈಗ ಜಲ ದಿಗ್ಬಂಧನ ಆಗಿರುವಂಥದ್ದು. ನಾನಿರುವಂತಹ ಸ್ಥಳ ಏನು ಚಿಕ್ಕೋಳಿ ಸೇತುವೆ ಮುಂಭಾಗದಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಸೇತುವೆಯನ್ನು ಗೋಕಾಕ್ ಫಾಲ್ಸ್ಗೆ ಏನು ಸಂಪರ್ಕವನ್ನು ಒದಗಿಸುತ್ತೆ. ಈಗ ಅಪಾಯ ಮಟ್ಟವನ್ನು ಮೀರಿ ಮಾರ್ಕಂಡೇಯ ನದಿ ಹರಿತಾ ಇರೋದ್ರಿಂದ ಈ ಸೇತುವೆ ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂಥದ್ದು. ಪ್ರಮುಖವಾಗಿ ಏನು ಗೋಕಾಕ್ ನಗರಕ್ಕೆ ಏನು ಸಂಪರ್ಕ ಕಲ್ಪಿಸುವಂಥ ಪ್ರಮುಖ ಸೇತುವೆಗಳು ಎಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವುದರಿಂದ ಏನು ಗೋಕಾಕ್ ನಗರ ಜಲ ದಿಗ್ಬಂಧನ ಆಗಿರುವಂಥದ್ದು. ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯವರ ತವರು ಕ್ಷೇತ್ರ ಕೂಡ ಇದು ಆಗಿರುವಂಥದ್ದು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಿಂದಾಗಿ ಈಗಾಗಲೇ ಸಪ್ತ ನದಿಗಳು ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ. ದೃಶ್ಯದಲ್ಲಿ ಗಮನಿಸ್ಬೋದು. ಏನು ಮಾರ್ಕಂಡೇಯ ನದಿ ನೀರಿನ ಏನು ಹೊರಹರಿವು ಎಷ್ಟಿನ ಪ್ರಮಾಣ ಇದೆ ಅನ್ನೋದನ್ನು ಗಮನಿಸ್ಬೋದು. ಸುತ್ತಲೂ ಇರುವಂತಹ ಕಬ್ಬಿನ ಗದ್ದೆಗಳಿರ್ಬೋದು ಅಥವಾ ಮನೆಗಳ ಹಿಂಬಾಗಿಲಿಗೂ ಕೂಡ ಈಗ ಏನು ನೀರು ಕೂಡ ಆವರಿಸಿದೆ. ಮತ್ತೊಂದೆಡೆ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಈ ಸಂಚಾರವನ್ನು ಕೂಡ ಇಲ್ಲಿ ರಸ್ತೆ ಸಂಚಾರಕ್ಕೆ ಕೂಡ ಈಗ ಕಡಿವಾಣವನ್ನು ಬೆಳಗಾವಿ ಜಿಲ್ಲಾ ಪೊಲೀಸರು ಹಾಕಿದ್ದಾರೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಜನ ಕೂಡ ಈಗ ನೆರೆದಿರುವಂಥದ್ದು. ಪ್ರಮುಖವಾಗಿ ಈ ಜನರನ್ನು ಕೂಡ ಚದುರಿಸಲು ಕೂಡ ಏನು ಪೊಲೀಸರು ಹರಸಾಹಸವನ್ನೇ ಪಡ್ತಿದ್ದಾರೆ. ಪ್ರಮುಖವಾಗಿ ಲೋಳ್ಸೂರು ಬ್ರಿಡ್ಜ್ ಇರ್ಬೋದು, ಚಿಕ್ಕೋಳಿ ಸೇತುವೆ ಸೇರಿದಂತೆ ಏನು ಗೋಕಾಕ್ ನಗರಕ್ಕೆ ಪ್ರಮುಖವಾಗಿ ರಸ್ತೆ ಸಂಪರ್ಕವನ್ನು ಒದಗಿಸುವಂಥ ಎಲ್ಲ ಸೇತುವೆಗಳು ಕೂಡ ಈಗ ಜಲಾವೃತ ಆಗಿರುವುದರಿಂದ ಗೋಕಾಕ್ ನಗರಕ್ಕೆ ಸದ್ಯ ಜಲ ದಿಗ್ಬಂಧನ ಆಗಿದೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಗೋಕಾಕ್ ಸೇರಿದಂತೆ ರಾಜ್ಯದ ಮೂಲೆಯಲ್ಲೂ ಕೂಡ ಮಳೆಯ ಆರ್ಭಟಕ್ಕೆ ಜನಜೀವನ ನಲುಗಿ ಹೋಗಿದೆ. ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದೆ. ಸೇತುವೆಗಳೆಲ್ಲ